ಇಂಥ ಅನೇಕ ಕಾರ್ಯಕ್ರಮಗಳು ಈಗ ಬೆಂಗಳೂರು ನಗರದಲ್ಲಿ ಸುಮಾರು 65ರಿಂದ 70 ಆಂಬ್ಯುಲೆನ್ಸ್ಗಳಿದ್ದಾವೆ. ಬೆಂಗಳೂರು ನಗರದ ಎಲ್ಲಿಯಾದರೂ ಕೂಡ ಅಪಘಾತ ಆಗಲಿ ಅಥವಾ ಹೃದಯಾಘಾತ ಆಗಲಿ, ಪಾರ್ಶ್ವವಾಯು ಆಗಲಿ, ಹೆರಿಗೆ ಆಗಲಿ, ಈ ಥರದ ತುರ್ತು ಅಗತ್ಯ ಇದೆಯಲ್ಲ, ತುರ್ತು ಚಿಕಿತ್ಸೆ ನೀಡಬೇಕಾದಂಥ ಅಗತ್ಯ ಇದೆಯಲ್ಲ, ಇಂಥವಕ್ಕೆ ಇದು ಅತ್ಯಂತ ಉಪಯೋಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಂಥ ಒಂದು ಸೆಂಟ್ರನ್ನು, ಕಮಾಂಡ್ ಸೆಂಟ್ರನ್ನು ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಮತ್ತು ಇಡೀ ರಾಜ್ಯಕ್ಕೆ ಹಿಂದೆ ಖಾಸಗಿಯವರು ನಡೆಸ್ತಾ ಇದ್ದಾಗ ನಮಗೆ ಅಕೌಂಟಬಿಲಿಟಿ ಇರಲಿಲ್ಲ. ಈಗ ಸರ್ಕಾರ ಮಾಡ್ತಾ ಇರೋದ್ರಿಂದ ಅಕೌಂಟಬಿಲಿಟಿ ಇದೆ. ಮತ್ತು ನಮ್ಮ ಜನರಿಗೆ ಏನಾಗಿದೆ, ಈಗ ಪ್ರೈವೇಟ್ ಆಸ್ಪತ್ರೆಗೆ ಹೋದರೆ ನಾನು ಮುಖ್ಯಮಂತ್ರಿಯಾಗಿ ನೋಡ್ತಾ ಇರ್ತೀನಿ, ನಮಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಹಣ ಕೇಳಕ್ಕೆ ಬರ್ತಾರೆ. ನಮ್ಮ ಶಾಸಕರುಗಳು ಅಥವಾ ಬೇರೆ ಜನರು ಬಂದು ಭೇಟಿಯಾಗಿ ಅವ್ರು ಬಡವರು ಸರ್, ಅವ್ರಿಗೆ ಜಾಸ್ತಿ ಕೊಡಬೇಕು ಪರಿಹಾರನ ಅಂತ ಹೇಳ್ತಾರೆ. ಅಲ್ಲಪ್ಪ, ಬಡವರಾಗಿರ್ತಾರೆ, ಅವ್ರು ಯಾಕೆ ಸರ್ಕಾರಿ ಆಸ್ಪತ್ರೆ ಬಿಟ್ಬಿಟ್ಟು ಬೇರೆ ಆಸ್ಪತ್ರೆಗಳಿಗೆ ಹೋಗಿದ್ದಾರೆ? ಖಾಸಗಿ ಆಸ್ಪತ್ರೆಗಳಲ್ಲಿ ಈಗ ಚಿಕಿತ್ಸೆ ಭಾಳ ದುಬಾರಿಯಾಗ್ಬಿಟ್ಟಿದೆ. ಅದ್ರ ಬಗ್ಗೆನೂ ಕೂಡ ಸರ್ಕಾರ ಗಂಭೀರವಾಗಿ ಆಲೋಚನೆಯನ್ನು ಮಾಡ್ತಾ ಇದೆ. ನೋಡಿ, ಅದ್ರ ಬಗ್ಗೆನೂ ಕೂಡ ಹಿಂದೆ ರಮೇಶ್ ಕುಮಾರ್ ಇದ್ದಾಗ ಒಂದು ಕಾಯ್ದೆ ತಗೊಬಂದಿದ್ರು. ಖಾಸಗಿ ಆಸ್ಪತ್ರೆಗಳನ್ನು ಅದು ಕಂಟ್ರೋಲ್ ಮಾಡ್ತಕ್ಕಂಥ ಇದೆಯಲ್ಲ, ಅದು ಭಾಳ ಮುಖ್ಯ ಆಗ್ತದೆ. ಸೊ 5 ಲಕ್ಷ, 10 ಲಕ್ಷ, 20 ಲಕ್ಷ, 30 ಲಕ್ಷ, 40 ಲಕ್ಷ, 50 ಲಕ್ಷ, ಹಿಂಗೆ ನಾನು ಮ್ಯಾಕ್ಸಿಮಮ್ ಕೊಡೋದೇ 5 ಲಕ್ಷ. ಈಗ ಎಂಥದ್ದು ಬೋನ್ ಮ್ಯಾರೋ ಕಾಯಿಲೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಕ್ಕಂಥದ್ದು, ಕಿಡ್ನಿ ಟ್ರಾನ್ಸ್ಪ್ಲಾಂಟು, ಆಮೇಲೆ ಲಿವರ್ ಟ್ರಾನ್ಸ್ಪ್ಲಾಂಟು, ಆಮೇಲೆ ಲಂಗ್ ಟ್ರಾನ್ಸ್ಪ್ಲಾಂಟು, ಇಂಥ ಕಾಯಿಲೆಗಳಿಗೆಲ್ಲ ಜಾಸ್ತಿ ದುಡ್ಡು ಆಗ್ತದೆ. ಒಬ್ಬ ಬಡವರು ಕೊಡೋಕ್ಕಾಗಲ್ಲ. ಅದಕ್ಕೆ ಸರ್ಕಾರಿ ವ್ಯವಸ್ಥೆಯಿಂದ ಮೂಲಕನೇ ಮಾಡ್ತಕ್ಕಂಥದ್ದು. ಮತ್ತು ಯಾವ ಕಾರಣಕ್ಕೂ ಕೂಡ ಸರ್ಕಾರಿ ಆರೋಗ್ಯ ಸೇವೆ ಇದೆಯಲ್ಲ, ಖಾಸಗಿಯವ್ರಿಗಿಂತ ಕಳಪೆ ಆಗಬಾರ್ದು. ಯಾವುದೇ ಕಾರಣಕ್ಕೆ. ಅದಕ್ಕೆ ನಾನು ಆರೋಗ್ಯ ಸೇವೆಗೆ ಏನು ಬೇಕಾದರೂ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಅಂತಕ್ಕಂಥ, ನಮ್ಮ ಸರ್ಕಾರ ಏನು ಬೇಕಾದ್ರೂ ಮಾಡಲಿಕ್ಕೆ ತಯಾರಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹೊಸ ಸೇವೆ ಮಾಡಿದ್ದೀರಿ, ಈ ಸೇವೆ ಅದರ ಉದ್ದೇಶ ಈಡೇರಲಿ ಅಂತ ನಾನು ಆಶಯವನ್ನು ವ್ಯಕ್ತ ಮಾಡ್ತೇನೆ. ಉದ್ದೇಶ ಈಡೇರಬೇಕು. ಈಗ ನಾವು ಭಾಳ ಮುಖ್ಯ ಅಲ್ಲ. ಈ ಸವಲತ್ತನ್ನು ಮಾಡಿದಾಗ, ಸರ್ಕಾರದಿಂದ ಮಾಡಿದಾಗ ಅದು ಪರಿಣಾಮಕಾರಿಯಾಗಿ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಪರಿಣಾಮಕಾರಿಯಾಗಿ ಆಗಬೇಕು. ಅದನ್ನು ದಿನೇಶ್ ಗುಂಡೂರಾವ್ ಅವರು ನೋಡ್ಕೋತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ. ಮತ್ತು ನಾನು ಈಗಾಗಲೇ ಪ್ರಸ್ತಾಪ ಮಾಡೋದಂತೆ, ಇವನು ಯಾರೋ ನಿಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇದ್ದೀವಿ, ಯಾವುದೇ ಕಾರಣಕ್ಕೆ ಇದು ಸರ್ಕಾರದ ಸೇವೆ ಅಂತ ಅನ್ನಬಾರ್ದು. ಜನರಿಗೆ ಸರ್ಕಾರಿ ಸೇವೆ ಅಂತಂದರೆ ಒಂಥರ
ವಾಕರಿಕೆ ಬರ್ತದೆ. ಆ ಭಾವನೆ ಇದೆಯಲ್ಲ, ಆ ಭಾವನೆಯನ್ನು ತೊಡೆದಾಕ್ತಕ್ಕಂಥ ರೀತಿಯಲ್ಲಿ ನೀವೆಲ್ಲರೂ ಕೆಲಸ ಮಾಡಬೇಕು. ಯಾರ್ಯಾರು ಸಂಬಂಧಪಟ್ಟವ್ರು ಇದ್ದೀರಿ ಅವರೆಲ್ಲರೂ ಕೂಡ ಈ ಕೆಲಸ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿದ್ರೆ ಬಹುಶಃ ಸರ್ಕಾರದ ಮೇಲೆ ನಂಬಿಕೆ ಜಾಸ್ತಿ ಬರ್ತದೆ, ವಿಶ್ವಾಸ ಜಾಸ್ತಿ ಬರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಭಾಳ ಉದ್ದನೇ ಭಾಷಣ ಮಾಡೋಕ್ಕೆ ಹೋಗಲ್ಲ. ಆರೋಗ್ಯ ಇಲಾಖೆ ಇದೆಯಲ್ಲ, ಆರೋಗ್ಯ ಇಲಾಖೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇನ್ನೂ ಹೆಚ್ಚಾಗಿ ಕೆಲಸ ಮಾಡಲಿ, ಒಳ್ಳೆಯ ಕೆಲಸ ಮಾಡಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಿ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಜನರಿಗೆ ಜನರಿಗೆ ಒಳ್ಳೆಯ ಆರೋಗ್ಯ ಸೇವೆ ದೊರಕಿಸ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು. ಇಲ್ಲಿ ಬೆಂಗಳೂರು ನಗರದಲ್ಲಿ ಸುಮಾರು 1.5 ಕೋಟಿ ಜನಸಂಖ್ಯೆ ಇದೆ. ಚಿಕ್ಕ ಕಾರ್ಯಕ್ರಮ ಯಾಕೆ ಮಾಡಿದ್ದೀರಿ? ಚಿಕ್ಕ ಕಾರ್ಯಕ್ರಮ ಯಾಕೆ ಮಾಡಿದ್ದೀರಿ? ದೊಡ್ಡ ಕಾರ್ಯಕ್ರಮ ಮಾಡಬೇಕು. ಇಂಥ ಕಾರ್ಯಕ್ರಮ ನೀವು ಇಡೀ ಭಾರತ ದೇಶದಲ್ಲೇ ಮೊದಲನೇ ಕಾರ್ಯಕ್ರಮ ಅಂತ ಹೇಳ್ತೀರಿ. ಇದು ಎಲ್ರಿಗೂ ಗೊತ್ತಾಗಬೇಕಲ್ಲ. ಈ ಥರದ್ದೊಂದು ಆರೋಗ್ಯ ಇಲಾಖೆ ಮಾಡ್ತದೆ, ಇದಕ್ಕೆ ಸರ್ಕಾರದ ಸಹಾಯ ಇದೆ ಅನ್ನೋದು ಗೊತ್ತಾಗಬೇಕಲ್ಲ. ಅದಕ್ಕೆ ದೊಡ್ಡ ಕಾರ್ಯಕ್ರಮ ಮತ್ತು ಇಲ್ಲಿ ಹೆಚ್ಚಾಗಿ ಕೂತಿರೋರು ನಿಮ್ಮ ಆರೋಗ್ಯ ಇಲಾಖೆಯವರೇ ಜಾಸ್ತಿ ಇದ್ದಾರೆ. ಅದಾಗಬಾರ್ದು. ಬೆಂಗಳೂರಿನಲ್ಲಿ 1.5 ಲಕ್ಷ ಜನಸಂಖ್ಯೆ ಇದೆ. ಜಾಸ್ತಿ ಜನ ಇಂಥದ್ರಲ್ಲೆಲ್ಲ ಪಾಲ್ಗೊಳ್ಬೇಕು, ತಿಳ್ಕೋಬೇಕಲ್ವ. ಸರ್ಕಾರದಿಂದ ಏನು ಸೌಲಭ್ಯಗಳು ದೊರಕ್ತಾ ಇದ್ದಾವೆ ಅಂತಕ್ಕಂಥದ್ದೆಲ್ಲ ತಿಳ್ಕೋಬೇಕಲ್ವ. ಇಂಥ ಒಂದು ಫೆಸಿಲಿಟಿ ಇದೆ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ. ಇದನ್ನು ಇನ್ನು ಮುಂದೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ದೊಡ್ಡದಾಗಿ ಮಾಡಿ ಅಂತ ಹೇಳಿ ಜನರನ್ನು ಹೆಚ್ಚು ಜನ ಪಾಲ್ಗೊಳ್ಳೋ ರೀತಿಯಲ್ಲಿ ಮಾಡಬೇಕು, ಹೆಚ್ಚು ಜನರಿಗೆ ಇದು ತಲುಪಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ಆರೋಗ್ಯ ಇಲಾಖೆಯವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್.